ತಂದೆ ತೀರಿದರೆ ಶಿರವು ಹೋದಂತೆ. ಶಿರವಾದಂತೆ. ಇನ್ನೊಂದ್ ಸ್ವಲ್ಪ ಮುಂತವ. ತಾಯಿ ತೀರಿದರೆ ಕರಳು ಬಗದಂತೆ. ಹೌದತ್ತು. ಅನ್ನ ತೀರಿದರೆ ಬಲಭುಜ ಹೋದಂತೆ, ತಮ್ಮ ತೀರಿದರೆ ಎಡಭುಜ ಹೋದಂತೆ. ಹೌದಲ್ರಿ ಸರ. ಮನೆ ನಡೆಸುವಂತ ಮಡದಿ ತೀರಿದರೆ ಮನೆಯ ನಡಗಂಬ ಮುರಿದಂತೆ. ಹೌದಲ್ರಿ ಸರ. ತಾಯಿ ತಂದೆ ಮಾತನ್ನ ಮೀರಿ ಅತ್ತಿ ಮಾವರ ಆಜ್ಞೆದೊಳಗಿಲ್ಲದೆ, ಹೌದು, ಗಂಡನ ಮಾತ ಕೇಳಲಾರದ ಸತಿಯು ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ. ತಾಯಿ ತಂದೆಗೆ ತಕ್ಕ ಮಗ, ಹೌದು, ಅತ್ತಿ ಮಾವಗ ತಕ್ಕ ಅಳಿಯ, ಹೌದಲ್ರಿ ಸರ. ಸತಿಗೆ ತಕ್ಕ ಒಳ್ಳೆಯ ಪತಿ, ಹಾ, ಮನೆ ನಡೆಸುವಂತ ಮಾಲೀಕ ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿ ನೆಲಕ್ಕೆ ಬಿದ್ದಂತೆ, ನಿನ್ನ ಶಿಖರ ಉರುಳಿ ನೆಲಕ್ಕೆ ಬಿದ್ದಂತೆ ಅಂತ ಹೇಳಿ 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಹೇಳಿರತಕ್ಕಂತ ಮಾತಿದು. ಹೌದಲ್ರಿ ಸರ. ಕೇಳಿ ಮಾಡುವುದರಿಂದ ಹಾ ಹಾ ಅಂತ ಸತಿ ತೀರ್ಕೊಂಡ್ಲಂದ್ರ ಮನೆ ನಡಗಂಬ ಮುರಿದಂಗಂತ. ಹೌದು. ಮತ್ತ ಗಂಡಗ ಅತ್ತಿ ಮಾವಗ ತಾಯಿ ತಂದಿಗೆ ಹಾ ತಿರಸ್ಕಾರ ಮಾಡುವಂತ ಹೆಣ್ಮಗಳು ತೀರ್ಕೊಂಡ್ರೆ ಎಡಗಾಲಿ ಚಪ್ಪಲ್ ನಾಯಿ ಒಯ್ದಂಗತ್. ಹಾ ಮತ್ರಿ. ಹೌದು. ಮತ್ ಕೇಳಲಾರಕ್ಕಾಗಿ 3 ವರ್ಷ ಬ್ಯಾರೆ ಆಗನ ಹಿಂಗ ಹಲ್ಲ ಅದಾವ. ಹೌದು. ಹೊಟ್ಟಿಗೆ ಕೂಳಿಲ್ಲ, ನೆತ್ತಿಗೆ ಎಣ್ಣಿಲ್ಲ ಜಗತ್ತಿನೊಳಗ. ಹೌದಾ. ಈ ಧರಣಿಗೆ ನಮಗ ತೋರ್ಸ್ಯಾರ ತಾಯಿ ತಂದೆ ಅಂತಂದ್ರ ಹಾ ಹಾ ಅವರು ಮೊದಲನೇ ದೇವ್ರ. ಹೌದಲ್ರಿ ಸರ. ನೀ ಕಾಶಿಗೆ ಹೋಗಬೇಡ, ರಾಮೇಶ್ವರಕ್ಕೆ ಹೋಗಬೇಡ, ಸಾವಿರ ಕೊಲ್ಲಕ್ ಹೋಗಬೇಡ, ಅರಕೇರಿಗೆ ಹೋಗಬೇಡ, ಹುಲಜಂತಿಗೆ ಹೋಗಬೇಡ ಅಂದ್ರು ನಾವ್ ಯಾವ್ದು ಒಂದು ಬಿಡಂಗಿಲ್ರಿಪ್ಪ. ತಾಯಿ ತಂದೆ ಆಜ್ಞೆದೊಳಗ ನಡಿರಿ. ತಾಯಿ ತಂದೆನ ಕುಲು ನಗಸ್ರಿ, ಬಾಯಿ ನೋಡಿ ಉಣಸ್ರಿ. ಹಾ ಹಾ ಆ ತಾಯಿ ತಂದೆ ಸೇವಾ ನೀವು ಮಾಡ್ರಿ. ಆ ತಾಯಿ ತಂದೆ ಆಜ್ಞೆದೊಳಗ ನೀವು ನಡೆದ್ರಿ ಅಂದ್ರ ಹಾ ಹಾ ಜಗತ್ತಿನಾಗಿನ ದೇವರೆಲ್ಲ ನಿನ್ನ ಮನೆಗೆ ಬರ್ತಾರೋ, ನಿನ್ನ ಬಾಗಿಲು ತಕ ಬರ್ತಾರ. ಹೌದಲ್ರಿ ಸರ. ಒಬ್ಬರದಲ್ಲ, ಇಬ್ಬರದಲ್ಲ, ಹಾ ಹಾ ಅನೇಕ ಜನರ ಉದಾಹರಣೆಗಳು ಸಿಗ್ತಾವಲ್ರಿಪ್ಪ ಸಿಗ್ತಾವ. ಹೌದು. 56 ಜನ ಹೌದು. ಪಾಂಡುರಂಗನ ಪರಮ ಸಂತರಲ್ಲಿ ಸೌತಾಮಾಳಿ ಅನ್ನತಕ್ಕಂಥವ ಮೋಹೋಳ ತಾಲೂಕದವ. ಹಾ ಹಾ ಸೊಲ್ಲಾಪುರ ಜಿಲ್ಲೆ ಮೋಹೋಳ ತಾಲೂಕ ಸೌತಾಮಾಳಿ. ಸೌತಾಮಾಳಿ ಯಾವಾಗ ಒಂದೇ ಸಾರಿ ಹೋಗಿ ಪಾಂಡುರಂಗನ ಮಾಲಿ ಹಾಕೊಂಡ್ ಹೊಳಿ ಬಂದಿದ್ದು, ಹಾ ಅವನ ಜೀವನದ ಉದ್ದಕ್ಕೂ 1 ದಿನ ಪಂಡ್ರಾಪುರಕ್ಕೆ ಹೋಗ್ಲಿಲ್ಲ, 1 ದಿನ ವಾರಿಗೂ ಹೋಗ್ಲಿಲ್ಲ. ಹೌದಲ್ರಿ ಸರ. ತಾಯಿ ತಂದೆ ಸೇವಾ ಮಾಡವ, ತನ್ನ ಕಾಯಕದಲ್ಲಿ ತೊಡಕಾವ. ಹಾ ಹಾ ಉಳಿದವ್ರ 55 ಮಂದಿ ಸಂತರೆಲ್ಲ ಬರೇ ಕುಂತ್ರು ವಿಠಲ, ನಿತ್ರು ವಿಠಲ, ಪಾಂಡುರಂಗ ಹರಿ ವಿಠಲ, ಪಾಂಡುರಂಗ ಹರಿ ವಿಠಲ. ಯಾವತ್ತು ಪಾಂಡುರಂಗನ ಭಜನಾ ಮಾಡ್ತಿದ್ರು. ಈ ಸೌತಾಮಾಳಿ ತಾಯಿ ತಂದೆ ಸೇವಾ ಮಾಡ್ಕೋತ ಮನ್ಯಾಗ ಹೊಲದಾಗ ಕೆಲಸ ಮಾಡುದು, 2 ಹೊತ್ತು ತಾಯಿ ತಂದೆ ಸೇವಾ ಮಾಡ್ಕೋತಿದ್ದ. ಹೌದಲ್ರಿ ಸರ. ಕರೆ ಪಾಂಡುರಂಗನ ದೃಷ್ಟಿ ಯಾರ ಮೇಲಿತ್ತು? ಯಾರ ಮೇಲ್ರಿಪ್ಪ? ಇವನ ಸುತ್ತರಿಗೇನು ಸೇವಾ ಮಾಡ್ತಿದ್ರು ನೋಡು, ಮೃದಂಗ ತಾಳ ತಗೊಂಡು ಇವ್ರ ಮ್ಯಾಗ ಅವನ ದೃಷ್ಟಿ ಇದ್ದಿದ್ದಿಲ್ಲ. ಇಲ್ಲ. ಇವನ ದರ್ಶನಕ್ಕೆ ಬರ್ಲಾರ್ದ ತಾಯಿ ತಂದೆ ಸೇವಾ ಏನ್ ಮಾಡ್ಕೋತ ಸೌತಾಮಾಳಿ ಮೋಲ್ದಾಗಿದ್ದಲ್ಲ, ಹಾ ಅವನ ಮ್ಯಾಗ ಇವನ ದೃಷ್ಟಿ ಇತ್ತು. ಹಾ ಹಾ ನೋಡ್ರಿಪ್ಪ, ಇಂತ ಒಂದು ತಾಯಿ ತಂದೆ ಸೇವಾದಾಗ ಇವ ಅದಾನ ಅಂತಂದ್ರ ನನ್ನ ದರ್ಶನಕ್ಕೆ ಅವ ಬರ್ಲಿಲ್ಲ ಅಂದ್ರೆ ಹೋಗ್ಲಿ, ಹಾ ಅವನ ದರ್ಶನಾರ ನಾ ಮಾಡಿ ಬರ್ಬೇಕಂತ ಸ್ವತಃ ಪಾಂಡುರಂಗ ಸೌತಾಮಾಳಿ ಇದ್ದಲ್ಲಿ ಹೋದ. ಸೌತಾಮಾಳಿ ಹೌದಲ್ರಿ ಸರ. ಪುಣ್ಯ. ಹಾ ಮತ್ತ ಸಿಟ್ಟಿನ ಟೈಮ್ದಾಗ ಹಡ್ಕಿದ 1000 ರೂಪಾಯಿ ಪಗಾರ ಬರೋಣ, 500 ರೂಪಾಯಿ ಖರ್ಚು ಮಾಡಿ ಮನಿಗ್ ಹೋಗಿ ತಾಯಿ ತಂದಿಗೆ ಬಾಯಿಗೆ ಬಂದಂಗ ಒದರ್ಯಾಡಿ ಒಬ್ಬ ಮಗ ಬ್ಯಾರ್ಯಾಗಿ 3 ವರ್ಷ ಆತ್ರಿ. ಈಗೆಲ್ಲ ಇಂಥ ಮಹಾತ್ಮರ ದರ್ಶನದಿಂದ ಬೇದ ಬುದ್ಧಿ ಹೇಳಾನ ಸ್ವಲ್ಪ ರೂಟ್ ಹಿಡ್ದೈತ್ರಿ. ಇವನ್ ಮೊದಲು ಕೂಲಿನ ಬೇರೆ ಐತ್ರಿ. 2 ತಿಂಗಳ ದಿನ ಒಂದ್ ಮ್ಯಾಲ್ನಾಗ ಹೋದಂದ್ರ ಜಲಕ್ಕಿಲ್ಲ, ಇವನ್ ಅರಿವಿಗೆ ಅವ್ರ ದಿಕ್ಕಿಲ್ಲ. ಇವನ್ ಇಟ್ಟಾಕ ಯಾರು ಕೊಂಡ್ತಿರ್ಕಿಲ್ರಿ ವಾಸ ಹಂಗಿದ್ದವ. ಹೌದು. ಈಗ ಒಂದ್ ಸ್ವಲ್ಪ ಮನುಷ್ಯನಾಗಾಕ ಬಂದಾನ. ಹಂಗೋಲ್ಲೋ ತಮ್ಮ, ಅದು ತಾಯಿ ತಂದೆ ಸೇವಾ ಮಾಡು, ಮೊದಲು ನಿನ್ನ ಸಂಸಾರ ನೋಡ್ಕೊ, ನಂತರ ಸೇವಾ ಮಾಡು. ನಾನು ಈಗ ಮಾನವಾಗಿ ಬಂದ ನಡಬಾರ್ಕೊಮ್ಮೆ ಮಾಡ್ತಾನ, ಮತ್ ಕತ್ತರ್ಸು ಕೆಲಸ. ಹಾ ಇರ್ತೈತ್ರಿಪ್ಪ ಸ್ವಾಮಿ. ಹಂಗೆ ಅಟ್ ಬೇಕೋತ್ ಮಾಡ್ಕೋತ ಹಂಗ ತಗೊಂಡ್ ನಡೆದಿವು. ಹೌದಲ್ರಿ ಸರ್. ಭಗವಂತ ಅವಾಗ ಒಳ್ಳೆ ಸದ್ಬುದ್ಧಿ ಕೊಟ್ಟು ಕಾಪಾಡ್ಲಿ.
ಹಾ ಇವತ್ತಿನ ದಿವಸ ಕೇಳಿ ಮಾಡುವುದರಿಂದ ಲಾಭ ಏನದ? ಏನದರಿಪ್ಪ? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಕನ್ನಮಿರಗಿ ಗ್ರಾಮದೊಳಗ ಹಾ ಹಾ ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಉದರದಿಂದ ಹಾಲುಮತ ಧರ್ಮದಲ್ಲಿ ದಲ್ಲಿ ಗಂಡು ಮಗು ಹುಟ್ಟಿ ಬಂದ. ಯಾರಿಪ್ಪ? 13 ದಿವಸಕ್ಕೆ ಯಲ್ಲಪ್ಪ ಅಂತ ಹೆಸರಿಟ್ರು. ಹೌದಲ್ರಿ ಸರ. ಬಟ್ಟಿದ್ದಂತ ಕೂಸು ಬೆಟ್ಟಾಗಿ ಬೆಳಿತು. ಬಟ್ಟಿದ್ದಂತ ಕೂಸು ಬೆಟ್ಟಾಗಿ ಬೆಳಿತು. ಬೆಳೆದಂತ ಸಮಯದಲ್ಲಿ ಮುಂದ ಬೆಳವಣಿಗೆಗೆ ಬಂದಂಗ ತಾಯಿ ತಂದೆ ಆಜ್ಞೆದೊಳಗ ನಡೆದ. ಹೌದಲ್ರಿ ಸರ. ಗರಡಿನ ಮನೆಯಾಗ ತಾಲೀಮ ತೆಗಿತಿದ್ದ, ಕಣದಾಗ ಹೋಗಿ ಕುಸ್ತಿ ಆಡ್ತಿದ್ದ, ಹಿಂಡ ಕುರಿಗಳನ್ನ ಕಾಯ್ತಿದ್ದ, ಕಾಯಕ ಮಾಡ್ತಿದ್ದ. ಹೌದಲ್ರಿ ಸರ. ಮೊದಲನೆಯದೊಂದು ಕನ್ಯಾ ತಗದ ಲಗ್ನ ಮಾಡಿದ್ರು, ಮಡದೆ ತೀರಿ ಹಾಳು. ಮತ್ತೆ ಎರಡನೇದೊಂದು ಲಗ್ನ ಮಾಡಿದ್ರು. ಮಡದೆ ಚೊಚ್ಚಲು ಬಸವಂತಿದ್ಲು. ಹಾ 9 ತಿಂಗಳ ಮುಗ್ಯಾಕಿನ 15 ದಿವಸ ಇದ್ದು. ಹೌದಲ್ರಿ ಸರ. ಕುಸ್ತಿ ಆಡಾಕ ಯಲ್ಲಪ್ಪ ಹೋಗ್ಯಾನ. ಬರೋದ್ರೊಳಗ ಎಲ್ಲಾ ಲಿಂಗನ ಮಡದಿ ಪ್ರಾಣ ಹೋಯ್ತು. ಹಾ ಹಾ ಊರು ಜನ ಎಲ್ಲ ಕೂಡಿ ಮಶಾನ ಭೂಮಿಗೆ ಒಯ್ತಿದ್ರು. ಹೌದಲ್ರಿ ಸರ್. ಆ ಟೈಮದೊಳಗ ಯಲ್ಲಪ್ಪ ಬಂದ ಊರಾಗ ಬಸ್ ಸ್ಟ್ಯಾಂಡ್ದಾಗ ನಿಂದ್ರಗುಡ್ದ. ಯಲ್ಲಪ್ಪ ಎಡ್ನೇದಕ್ಕೂ ನಿನ್ನ ಮಡದಿ ತೇರಿ ಹೋಗ್ಯಾಳೋ ತಂದಾಗ ಮಡದಿ ಶವ ಸಂಸ್ಕಾರಕ್ಕೆ ಮಶಾನ ಭೂಮಿಗೆ ಬಂದಾನಲ್ರಿಪ್ಪ. ಒಂದು ಬಿಟ್ಟು 2 ಹೆಂಡ್ರನ ಲಗ್ನ ಮಾಡ್ಕೊಂಡಿ. ಆದ್ರೂ ಕೂಡ ಭಗವಂತ ಕೈ ಹಿಡ್ಲಿಲ್ಲಲ್ಲ. ಹೌದು. ಏನಿರಬಹುದು ತಿಳ್ಕೊಂಡು ಹಾ ಕಿಚ್ಚ ಕೊಡು ಜಾಗದಾಗ 10 ಮಾರ ಅಂತರದ ಮ್ಯಾಗ ನಿತ್ತ ಕಣ್ಣೀರು ಸುರಿಸ್ತಿದ್ದ. ಹೌದಲ್ರಿ ಸರ. ಆ ಚಿತೆ ಒಳಗ ಮಡದಿ ಹೆಣ ಸುಡ್ತಿತ್ತು. ಹಾ ಹಾ ಕಿಚ್ಚಿಗೆ ಒಂದು ಉರಿ ಜಲಕ ಹೆಣ್ಮಗಳ ಹೊಟ್ಟೆ ಹೊಡೆದು ಹೊಟ್ಟ್ಯಾಗಿನ ಕೂಸು ಎಲ್ಲಾ ಲಿಂಗನ ಪಾದ ಮ್ಯಾಲ ಬಂದು ಬಿತ್ತು. ಹೌದು. ಎಲ್ಲಾ ಲಿಂಗನ ಪಾದ ಮ್ಯಾಲ ಬಂದು ಬಿತ್ತು. ಎಲ್ಲಪ್ಪ ಅಂತಾನ, ಇದು ಸುಳ್ಳಿನ ಸಂಸಾರ ಸುಳ್ಳದ. ಏ ಕಂದ ಬ್ಯಾಡತ್ತ ನನ್ನ ಬಿಟ್ಟು ಹೋಗಿದ್ಯೋ, ಮತ್ತ್ಯಾಕ ಬಂದು ನನ್ನ ಪಾದ ಮ್ಯಾಗ ಬಿದ್ದಿದಿ, ನಡಿ ಇಲ್ಲಿದ ತಿಳ್ಕೊಂಡು ಎಡಗೈಲಿ ಕೂಸಿನ ತೆಗೆದು ಕಿಚಿನಾಗ ಹಾರಿಸಿದ. ಹುಟ್ಟಿರ್ತಕ್ಕಂತ ಅರ್ಬಿಯನ್ನ ಹರಿದೊಗದ. ಮಡದಿ ಅದೇ ಒಂದು ಬೂದಿಯನ್ನ ಮೈಗೆ ಧರಿಸ್ಕೊಂಡ. ಹೌದ್ರಿ ಸರ. ಅಫ್ಜಲ್ಪುರ್ ತಾಲೂಕ ಯಾವ್ದ್ರಿಪ್ಪ ಅದು? ಕಲಬುರಗಿ ಜಿಲ್ಲೆ ಹದ್ರಿ ಕಾಜೆ ಸಾಬಿನ ಕಡೆ ಹೋದ. ಹದ್ರಿ ಕಾಜೆ ಸಾಬ. ಒಂದು ಬಿಟ್ಟು 2 ಹೆಂಡ್ರ ಆದ್ನಿ. ನನಗ ಸಂಸಾರ ಸುದ್ದ ಆಗ್ಲಿಲ್ಲ. ಮುಂದೆ ನನ್ನ ಜೀವನದ ಉಪಾಯ ಹೆಂಗ ತಿಳ್ಕೊಂಡು ವೈರಾಗ್ಯ ತಾಳಿ ಮಶಾನ ಭೂಮಿ ಒಳಗಿಂದ ದಾಟಿ ಹೋದ ಭೀಮಾ ನದಿ. ಹೌದಲ್ರಿ ಸರ್. ಆದ್ರೆ ಕಾಜೆ ಸಾಬ್ ಹೇಳ್ತಾನ, ನಿನಗ ಇಲ್ಲಿ ಇಲ್ಲಪ್ಪ ಜಾಗ, ನಿನ್ನ ಜಾಗ ಬ್ಯಾರೆ ಕಡೆ ಅದ. ನೀನು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಲಚ್ಚಾನ ಗ್ರಾಮಕ್ಕ ಹೋಗು. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಯಾವ್ದ್ರಿಪ್ಪ ಅದು? ಯಾವ ತಂದೆ ಲಚ್ಚಪ್ಪ, ತಾಯಿ ನಾಗಮ್ಮನ ಉದರದಿಂದ ಪಂಚಾಳ ಬಡಿಗ್ಯಾರ ಮಣಿತಾಣದೊಳಗ ಯಾರಿಪ್ಪ? ಸಿದ್ಧಲಿಂಗ ಹುಟ್ಟಿ ಬಂದಾನ. ಹೌದಲ್ರಿ ಸರ. ಅವನ ಬಲ್ಲೆ ಹೋಗಿ ನನಗ ಮುಂದಿನ ದಾರಿ ಸಿಗ್ತದ ಹೋಗುವ ತಂದಾಗ ಹದ್ರಿ ಕಾಜೆ ಸಾಬನ ಮಾತು ಕೇಳಿ ಲಚ್ಚಾನ ಗ್ರಾಮಕ್ಕೆ ಬಂದ 500 ಜನ ಶಿಷ್ಯರು. ಲಚ್ಚಾನ ಮಠದಾಗ 5 ಮೀಟರ್ ಅರ್ಬಿ ಹಿಂಗ ಭಗವಾ ಹಾಕೊಂಡ ಹೌದು ಸೇವಾ ಮಾಡ್ತಿದ್ರು ಅಪ್ಪಗೋಲ್ದು. ಹಾ ಇವ ಎಲ್ಲಪ್ಪ ಸಂಸಾರಿ. ಹೌದಲ್ರಿ ಸರ. ಒಂದ್ ಹರಕ ಪಟಕ ಬಿಳಿ ಅಂಗಿ ಬಡ್ಡ್ಯಾಗ ದೋತ್ರ ಉಟ್ಕೊಂಡು ಹೋದ. ಸಿದ್ಧಲಿಂಗಗ ನಮಸ್ಕಾರ ಮಾಡಿದ. ಯಪ್ಪ ಸಂಸಾರ ಸುಳ್ಳತ್ತ ಬಂದೀನಿ. ಹೌದಾ? ನಿನ್ನ ಪಾದನ ನಂಬೀನಿ. ನನಗೇನಾದ್ರೂ ಒಂದು ಜೀವನ ಉಪಾಯ ಮುಂದೆ ತೋರಿಸುವ ಅಂದಾಗ 4-6 ವರ್ಷ ಹೋಗ್ಲಿ, ನನ್ನ ಮನಸ್ಸಿಗೆ ಬಂದ್ರೆ ನಾ ಉಪದೇಶ ಕೊಡ್ತೀನಿ, ಅಲ್ಲಿವರೆಗೆ ಕೊಡಂಗಿಲ್ಲ. ಆಕಳ ಕಾಯ್ಕೊತ್ ಹೋಗು, ಕಂತಿ ಭಿಕ್ಷಾ ಮಾಡುವತ್ತ ಆಶೀರ್ವಾದ ಮಾಡಿದ ಗುರು. ಹೌದಲ್ರಿ. ಇದು ನನ್ನ ಗುರು ವಾಕ್ಯ ಅತ್ತ. ಗುರುವಿನ ಮಾತು ಕೇಳಿ ದನಗೋಳು ಕೊಟ್ಟಿಗೆಯಾಗ ಹೋದ. ಹೌದಲ್ರಿ ಸರ. ಹಿಂಡ ಆಕಳ ಕಾಯ್ತಿದ್ದ, ಹೆಂಡಿ ಬಳಿತಿದ್ದ, ಆಕಳ ಮೇ ತಿಕ್ತಿದ್ದ, ಆಕಳ ಹಿಂಡ್ತಿದ್ದ, ಮೇವು ಹಾಕ್ತಿದ್ದ, ನೀರು ಜೋಳಿಗೆ ಹಾಕಿ ಊರಾಗ ಕಂತಿ ಭಿಕ್ಷಾ ಬೇಡ್ತಿದ್ದ, ತಂದ ಮಠದಾಗ ಸುರ್ತಿದ್ದ. ಗುರು ಕರೆದ್ರ ಉಣ್ತಿದ್ದ, ಇಲ್ಲಂದ್ರ ಉಪವಾಸ ಚಂಚನ ಆಕಳ ಕಾಯ್ತಿದ್ದ. ಗುರು ಆಜ್ಞೆದೊಳಗಿದ್ದ. ಹೌದಲ್ರಿ ಸರ. ಮುಂದೆ 4-6 ವರ್ಷ ಹೋಯ್ತು. ಎಲ್ಲಪ್ಪನ ಅನ್ನುವಂತ ಕಾಯಿ ಹಣ್ಣಾಗ್ಯದ ಅನ್ನುವಂತ ಗುರುವಿಗೆ ಗುರುತಾಯ್ತು. ಹೌದಲ್ರಿ ಸರ. ಮತ್ತು ಮುನಿಗೆ ಆಶ್ರಮದೊಳಗ 500 ಸಾಧುರೆಲ್ಲಾರು ಕೂತಿದ್ರು. ದನಗಳ ಕೊಟ್ಟಿಗೆಯಾಗ ಎಲ್ಲಪ್ಪ ಕೂತಿದ್ದ. ಎಲ್ಲಪ್ಪ ನಾ ಯಾವಾಗ ಕೊರಿತೀನಿ ಅವಾಗ ಬರ್ಬೇಕಂದಿದ್ರು. ಮತ್ತು ಗುರು ಕರೆದಿಲ್ಲ, ಅಲ್ಯಾಕೆ ಹೋಗ್ತಾನವ? ಹೌದಲ್ರಿ ಸರ. ದನಗಳ ಕೊಟ್ಟಿಗೆಯಾಗ ಕೂತಿದ್ದ, ಅಲ್ಲೇ ಗುರುವಿನ ವಾಕ್ಯ ಕೇಳ್ತಿದ್ದ. ಮುಂದ 500 ಶಿಷ್ಯರಿಗೆಲ್ಲ ಸಿದ್ಧಲಿಂಗ ಹೇಳ್ದ, ಏನ್ರಿಪ್ಪ ಈ ಲಚ್ಚಾನ ಮಠಕ ಯಾರ ಮುಂದ ಉತ್ತರಾಧಿಕಾರಿ ಆಗವ್ರದ್ರಿ ಎತ್ ಕೇಳ್ದ.
ಹಾ ನಾ ಮುಂದ ನೀ ಮುಂದ ಹಾ ಮಠದ ಅಧಿಕಾರ ಮತ್ತೆ ಹಿರ್ತಾನ ಅಂದ್ರೆ ಮಕ್ಕಳು ಬಹಳ ಮುಂದೆ ಇರ್ತಾರ್ರಿ. ಈ ಮ್ಯಾಲಿನ ಚೇರ್ಮನ್ ಸೀಟ್ ಮ್ಯಾಗ ನಂದು ಒಂದು ಕಣ್ಣು ಐತೇರ್ ಮತ್ ಬಹಳ ಮುಂದಿರ್ತಾರ. ಎಲ್ಲಾರು ಎದ್ದು ನಿಂತ್ರಿಯಪ್ಪ, ನಾ ಆಗ್ತೀನಿ ನೀ ಆಗ್ತೀನಿ ನಾ ಆಗ್ತೀನಿ ನೀ ಆಗ್ತೀನಿ ಅಂದ್ರು. ಹಾ ಹಾ ಕುಂಡ್ರಿಪ್ಪ ತಂದ ಸಿದ್ಧಲಿಂಗ, ಹೌದಲ್ರಿ ಸರ್. ಖರೆ ನಂದೊಂದು ಷರತ್ ಅದ. ಏನ್ರಿಪ್ಪ ಅದು? ಏನ್ ಷರತ್ ಅದ ಅಂತಂದ್ರ, ಹಾ ಹಾ ನಾಳೆ ಮುಂಜಾನೆ ಎದ್ದು ನಿಮ್ಮ ಕೈಯಾರಿ ಈ ಮಠದ ಮುಂದೆ ಆವರಣದೊಳಗ ಒಂದೊಂದು ತೆಗ್ಗ ತೆಗಿಬೇಕು, 3.5 ಮೊಳ. ಹೌದಲ್ರಿ ಸರ. ಆ ತೆಗ್ಗಿನಾಗ ನೀವೇನ್ ತೆಗದಿರ್ತ ಆ ತೆಗ್ಗಿನಾಗ ಹೋಗಿ ನೀವು ಕುಂಡ್ರಬೇಕು. ಊರ್ ಮಂದಿಗೆ ಹೆಚ್ಚಾಗಿ ತೆಗ್ಗಿನಾಗ ನಿಮ್ಮನ್ನ ಮುಚ್ಚಾವ ನಮ್ಮನ್ನ. ಹಾ ಹಾ 3 ರಾತ್ರಿ 3 ಹಗಲಿ ಆದ್ಮೇಲೆ ಯಾವ ಉಳಿತಾನ ನೋಡು, ಹಾ ಹಾ ಅವ ಈ ಮಠಕ್ಕೆ ಅಧಿಪತಿ, ಉತ್ತರಾಧಿಕಾರಿ. ಆಯ್ತ್ರಿಪ್ಪ ಅಂತಂದ್ರು. 500 ಶಿಷ್ಯಾರ ಸಿದ್ಧಲಿಂಗ ಕೂಡಿ ಊಟ ಮಾಡ್ರು. ಹೌದಲ್ರಿ ಸರ. ಎಲ್ಲಾ ಲಿಂಗಕ್ಕೆ ದನಗಳು ಕೊಟ್ಟಿಯಾಗ ಓದ್ ನೀಡ್ರು. ಇದ ಪಂಚಾಮೃತ ಊಟ ಮಾಡಿದ. ಹಾ ಹಾ ಬೆಳಗಿನ 5 ಗಂಟೆಕಂದ್ರ ಎಲ್ಲಾ ಎದ್ದು ದನಗಳ ಕಾಲನ ಹೆಂಡಿ ಬೆಳ್ತಿದ್ದ. ಆ ಸಮಯದೊಳಗ ಸಿದ್ಧಲಿಂಗ ಗುರುಗಳ ಆಶ್ರಮದಾಗಿಂದ ಹೊರಗೆ ಬಂದು ನೋಡ್ತಾರ, 500 ಮಂದಿ ಎಲ್ಲ ಗಪ್ಪ ಆಗಿಬಿಟ್ಟಾರ. ಹಾ ಹಾ ಅಲ್ಲಿ ಹಾಕಿರ್ತೀರಿ. 500 ಮಂದಿ ಸಾಧುರು ಇಲ್ಲ, ಅವ್ರ ಬಗಲಾಗಿನ ಜೋಳಿಗೂ ಇಲ್ಲ. ಎಲ್ಲ ಗಯಾಬ ದನಗಳ ಕೊಟ್ಟಿಯಾಗ ಎಲ್ಲಾ ಪೊಬ್ಬ ಇದ್ದ. ಎಲ್ಲಾ ಕರೆದ್ರು. ಎಲ್ಲಾ ನಮ್ಮಪ್ಪನ ಆಜ್ಞೆ ಆಯ್ತಿರ್ತ ತಿಳ್ಕೊಂಡು ಹೆಗಲ ಮ್ಯಾಗ ತಲೆ ಮ್ಯಾಗಿನ ಪಟಕ ಬಗಲಾಗ ಹಿಡ್ಕೊಂಡು ಓಡೋಡಿ ಬಂದು ಹೆಂಡಗೈಲಿಯಪ್ಪ ಅಂದ. ಹೌದಲ್ರಿ ಸರ. ಎಲ್ಲಿ ಹೋದ್ರು ಎಲ್ಲಾರು ಅಂದ. ಹಾ ಹಾ ಯಪ್ಪ ನನಗ್ ಗುರ್ತಿಲ್ಲ, ನಾ ದನಗಳ ಕೊಟ್ಟಿಗಾಗಿದ್ನಿ ಇದ್ದಂತ ಎತ್ತ ನಾ ಹೆಂಡಿ ಬೆಳ್ಯಾಕತ್ತೀನಿ ತಂದೆ, ನಾ ನೋಡಿಲ್ಲ ತಂದಾಗ ಬ್ಯಾಡತ್ ಹೋದ್ರ ಮಕ್ಕಳು. ಹೌದಲ್ರಿ ಸರ. ಇವತ್ತ ಕಾಯಕ ಮಾಡವ್ರಲ್ಲ ಅವರು ಹಾ ಹಾ ಕೈಲಾಸ ಕಾಣವ್ರದಾರ. ಹೌದಲ್ರಿ ಸರ. ಇರ್ಲಿ, ಕಾಯಕದಿಂದ ಕೈಲಾಸ ಅನ್ನೋದು ಅವ್ರಿಗೇನು ಗುರ್ತದೋ ಗೊತ್ತಾ? ಮತ್ತ ನಿಂದ ಹೆಂಗ ಹೋತ್ ಕೇಳಿದ್ರು. ಹಾ ಹಾ ಯಪ್ಪ ನಿನ್ನ ಆಜ್ಞೆ ನೀ ಏನ್ ಹೇಳ್ತಿ ಹೇಳ, ಅದನ್ನ ಪರಿಪಾಲಿಸೋದು ನನ್ನ ಕರ್ತವ್ಯದ ಅಂತ. ಕರ್ತವ್ಯದ. ಆಯ್ತು ಹೋಗಿ ಆಕಳ ಕಾಯ್ಕೊಂಡು ಬಾ ಅಂದ. ಹಾ ಹಾ ಸಂಚಾನ ಹಾಕಣಕಾದ. ಸಂಜೆ 5 ಗಂಟೆಗೆ ತಂದ ದಡ್ಡಿ ಒಳಗ ಕಿಲ್ಲಾರಗಳನ್ನ ಹಾಕಿದ. ಹೌದಲ್ರಿ ಸರ. 3 ಮಂದಿ ಕಡೆಯಿಂದ 3.5 ಮೊಳ ತೆಗ್ಗ ತೆಗಿಸಿದ ಸಿದ್ಧಲಿಂಗ ಗುರುವ. ಹಾ ಹಾ ಮಾತಿನಂತೆ ಹೌದಲ್ರಿ ಸರ. ಎಲ್ಲಾ ಲಿಂಗಗ್ ಒಯ್ದು ತೆಗಿನ ಹಾಕಿದ್ರು. ಬ್ಯಾಗ ಮಣ್ಣು ಬಡ ಬಡ ಎಳ್ದು ಬಿಟ್ರು. ಹೌದಲ್ರಿ ಸರ. 3 ರಾತ್ರಿ 3 ಹಗಲಿ ಹೋಯ್ತು. ಹಾ ಹಾ 3 ಮಂದಿ ಎಲ್ಲ ಅಂದ್ರಿಯಪ್ಪ 3 ದಿನ ಆಯ್ತು. ಎಲ್ಲಪ್ಪಗ ಮಣ್ಣಾಗ ಹಾಕಿ ಹೌದಲ್ರಿ ಸರ. ಏನಾಗ್ಯದ ನೋಡ್ರಿ ತಂದಾಗ ತೆಗಿರಿಪ್ಪ ಮಣ್ಣು ಕೆದರಿ ನೋನು ಅಂದ್ರು. ಹಾ ಹಾ 3 ಜನರಿಗೆ ಹೆಚ್ಚು ಮಣ್ಣು ಕೆದರ್ತಾರ. ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ ಅಂತ ನಾಮ ನುಡಿತಿದ್ದ. ಹೌದಲ್ರಿ ಸರ. ಅವಾಗ ಧನ್ಯ ಧನ್ಯ ಎಲ್ಲಪ್ಪ, ಇವತ್ತ ನಿನ್ನ ಕಾಯಿ ಹಣ್ಣಾಗ್ಯದ, ನನಗ ಭಕ್ಷಣೆ ಮಾಡಾಕ ಅನುಕೂಲ ಆಗ್ಯದ. ಎತ್ತ ಬಾರೋ ಅತ್ತ ಬಲಗೈ ಹಸ್ತ ಕೊಟ್ರು. ಗುರುವಿನ ಹಸ್ತ ಹಿಡ್ಕೊಂಡು ಎದ್ದು ಎಲ್ಲಪ್ಪ ಮ್ಯಾಗ ಬಂದ. ಹಾ ಹಾ ಆಶೀರ್ವಾದ ಮಾಡಿ ಉಪದೇಶ ಕೊಟ್ರು. ಎಲ್ಲಪ್ಪ ನಿನ್ನ ಜಾಗಿನ ಇಲ್ಲಿಲ್ಲ. ಮುಂಜಾನೆ ಎದ್ದ. ಹೌದು. ಸೂರ್ಯ ಮುನುಗು ದಿಕ್ಕಿಗೆ 7 ದಿವಸಕ್ಕೆ ಎಲ್ಲಿ ಹೊತ್ತು ಮುನಗುತ್ತದ ಅಲ್ಲಿ ಹೋಗಿ ನೀವು ವಾಸ ಮಾಡು. ಜಗತ್ತಿನಲ್ಲಿ 760 ಮಠ ಬೆಳಿತಾವ. ಮುಗುಳು ಕೂಡನುವಂತ ಮುಕ್ತಿ ಸ್ಥಾನ ಆಗ್ತದೋ, ಜಾಗ ಬಿಡು ಮುಂಜಾನೆ ಅಂದ. ಹೌದಲ್ರಿ ಸರ. ಅಂತ ಒಂದು ಮುಗಲು ಕೂಡ ಎಲ್ಲಾ ಲಿಂಗ ಗುರುವಿನ ಆಜ್ಞೆದೊಳಗೆ ನಡೆದ ಗುರುವಿನ ಮಾತನ್ನ ಕೇಳಿದ್ದಕ್ಕಾಗಿ ಜಗತ್ತಿನಲ್ಲಿ ಇಂತ ಒಂದು ಶಕ್ತಿ ಕೀರ್ತಿಯಾಗಿ ಉಳಿದದ ಅನ್ನುವಂತ ಮಾತನ್ನ ಹೇಳುತ್ತಾ ಕೇಳಿ ಮಾಡುವುದರಿಂದ ಬಹಳ ಲಾಭದ. ಎಂತ ಲಾಭದ ಅನ್ನುವಂತ ಅದನ್ನ ನಾವು ಹೇಳಿವಿ. ಸ್ವತಂತ್ರ ಮಾಡುವುದರಿಂದ ಏನು ಲಾಭದ ಅನ್ನುವಂತಾದ ಪರಮ ಪೂಜ್ಯರು ಹೇಳ್ತಾರ. ಇದರಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನುವಂಥದ್ದಿಲ್ಲ. ಇವು ಎರಡು ಒಂದು ತಕ್ಕಡಿಯ 2 ಪರಡಿಗಳಿದ್ದಂಗ. ಹೌದಲ್ಲ ಸರ. ಅದ್ರ ಒಳಗೆ ನಮ್ಮ ಪಾಲಿಗೊಂದು ಪರಡಿ ಬಂದದ, ಅವ್ರ ಪಾಲಿಗೊಂದು ಪರಡಿ ಬಂದದ. ಸತ್ಯ ಅನ್ನುವಂಥದ್ ಕಾಟ ನಿಮ್ಮ ಕೈಯಾಗದ. ತೂಗುದು ಕಮ್ಮ ಆದ ಕಡೆ ಕಾನಿ ಇಟ್ಟು ತೂಗುದು ಇದು ದೈವದ ಕೈಯಾಗದ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹಲೋ. ಮುಕ್ತಿಯ ಸ್ಥಾನ ಹೋಗೆ ನೋಡೋ ಜಾನ
ಮುಕ್ತಿಯ ಸ್ಥಾನ ಹೋಗಿ ನೋಡ ಜಾಣ ಮುಕ್ತಿಯ ಸ್ಥಾನ ಹೋಗಿ ನೋಡು ಜಾನ ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಶರಣ ತೋರೋ ಚರಣ ಗುರುನಾಥ ತೋರೋ ಚರಣ ಪೂಜಿಸಲೆಂದೆ ಹೋಗಾಲ ತಂದೆ ಪೂಜಿಸಲೆಂದೆ ಹೋಗಾಲ ತಂದೆ ದರ್ಶನಕ್ಕಾಗಿ ನಾ ಬಂದೆ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಶ್ರೀರಾಮ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾಣ ಮುಕ್ತಿಯ ಸ್ಥಾನ ಹೋಗಿ ನೋಡೋ ಜಾಣ ಬೇಡಿದ್ದ ಕೊಡತಾನೋ ಎಲ್ಲ ಶರಣ ಚರಣ ಗುರುನಾಥ ಚರಣ ಗುರುನಾಥ ಹುಟ್ಟಿದೋರ ಬೆಟ್ಟನ ವೈರಾಗ್ಯ ತಾಳ್ಯಾನ ನಾವೇನ ಹುಡುಕುತ್ತ ಬಂದು ಕೇಳಲಿಲ್ಲ ಜಾಣ ಎತ್ತಲಿಂಗ ಗುರುವಿಗೆ ಮಾಡಿದ ಶರಣ ಸಿದ್ಧಲಿಂಗ ಗುರುವಿಗೆ ಮಾಡಿದ ಶರಣ ಜಲಮಾದಿತೋ ಪವನ ಗುರುನಾಥ ಗುರು ಚರಣ ಗುರುನಾಥ ತೋರೋ ನಿನ್ನ ಚರಣ ಗುರುನಾಥ ಪೂಜಿಸಲಂದೆ ಹೋಗಲ ತಂದೆ ಪೂಜಿಸಲಂದೆ ಹೋಗಲ ತಂದೆ ದರ್ಶನಕ್ಕಾಗಿ ನಾ ಬಂದೆ ತೆರೆಯೋ ಬಾಗಿಲನು ಶ್ರೀರಾಮ ತೆರೆಯೋ ಬಾಗಿಲನು ಶ್ರೀರಾಮ ಪರಿ ಪರಿ ಕಾಡ್ಯಾನ ವರಿಗೆ ಹಚ್ಚಿ ನೋಡ್ಯಾನ ಜೋಳಿಗೆ ಹಾಕ್ಯಾನ ಕಷ್ಟ ಭಿಕ್ಷ ಬೇಡ್ಯಾನ ಎಂದ ಕಳಕಾಲನ ಗುರು
ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಶರಣ ಗುರು ಲಿಂಗಾಚಾರಣ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಪರಿ ಪರಿ ಕಾಡ್ಯಾನ ವರೆಗೆ ಹಚ್ಚಿ ನೋಡ್ಯಾನ ಜೋಳಿಗೆ ಹಾಕ್ಯಾನ ಕಲ್ತಿ ಭಿಕ್ಷ ಬೇಡ್ಯಾನ ಎಂದ ಕಳಕಾಲನ ಗುರು ಸೇವೆ ಮಾಡ್ಯಾನ ಎಂದ ಕಳಕಾಲನ ಗುರು ಸೇವೆ ಮಾಡ್ಯಾನ ಕರದ ನೋಡ್ಯಾನೋ ಕಾಲ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಜಯ ಸ್ಥಾನ ಹೋಗಿ ನೋಡೋ ಜಾನ ಜಯ ಸ್ಥಾನ ಹೋಗಿ ನೋಡೋ ಜಾನ ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಶರಣ ಗುರು ಲಿಂಗಾಚಾರಣ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಭೂಮಿಯ ಅಗದಾನ ಮಣ್ಣಾಗ ಮುಚ್ಚಾನ ಮೂರ ದಿನಕ್ಕ ನೋಡ್ಯಾನ ಬಾರೋ ಶೇಷ ಎಲ್ಲ ಗುರುಬೋಧ ಕೊಟ್ಟಾನ ಆಶೀರ್ವಾದ ಮಾಡ್ಯಾನ ಗುರುಬೋಧ ಕೊಟ್ಟಾನ ಆಶೀರ್ವಾದ ಮಾಡ್ಯಾನ ನಾಳೆ ಮುಂಜಾನೆ ಬಿಡಬೇಕ ಈ ಸ್ಥಾನ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಗುರು ಲಿಂಗಾಚಾರಣ ಗುರುನಾಥ ಜಯ ಸ್ಥಾನ ಹೋಗಿ ನೋಡೋ ಜಾನ ಜಯ ಸ್ಥಾನ ಹೋಗಿ ನೋಡೋ ಜಾನ ಬೇಡಿದ್ದ ಕೊಡತಾನೋ ಲಿಂಗಾಚಾರಣ ಗುರು ಲಿಂಗಾಚಾರಣ ಗುರುನಾಥ ಗುರು ಲಿಂಗಾಚಾರಣ ಗುರು
ಕೂಡಿರತಕ್ಕಂತ ಹೌದಲ್ರಿ ಸರ ಎಲ್ಲಾ ನನ್ನ